ಯಾಕಂದ್ರೆ ಖರ್ಚು ಜಾಸ್ತಿ ಬರಲ್ಲ, ಕಡಿಮೆ ಖರ್ಚು, ಹೆಚ್ಚು ಲಾಭ ಬರುತ್ತೆ ಸರ್. ತೋಟದಲ್ಲಿ ಸದ್ಯಕ್ಕೆ 1.5 kg 2 kg ವರೆಗೂ ಬಂದಿದೆ. ಇದು ಸರ್ ನಾವು ಕಂಪ್ನಿಗೆ ಅಗ್ರಿಮೆಂಟ್ ಮಾಡಿ ಕಂಪ್ನಿಗೆ ಆಗ್ತಾ ಇದ್ದೀವಿ ಸರ್. ಇವಾಗ 40 ಟನ್ ಆಗಿದೆ, ಇನ್ನೂ ಒಂದು 20 ಟನ್ ಇದೆ ಸರ್. ನಾವೇ ಬೇಕಾದರೆ ಓನಾಗಿ ಮಾರ್ಕೆಟ್ಗೆ ಆಗ್ಬೋದು, ಇಲ್ಲ ಮಾರ್ಕೆಟಲ್ಲಿ ನಾವೇ ನಿಂತ್ಕೊಂಡು ಮಾರ್ಬೋದು. ನಮ್ಮ ಇಲ್ಲೇ ಕೋಲಾರ IQ ಫ್ಯಾಕ್ಟ್ರಿ ಅಂತಿದೆ ವೇಮ್ಗಳ ಹತ್ರ, ಅವ್ರು ಬರ್ತಾರೆ ತಗೊಂಡು ಹೋಗ್ತಾರೆ ಸರ್. ಅಗ್ರಿಮೆಂಟ್ ಆದರೆ ನಾವೆಲ್ಲ ಮಾರಂಗಿಲ್ಲ, ಕಡಿಮೆ ಆದ್ರೂ ಅವ್ರು ಅಷ್ಟಿಗೆ ತಗೊಂಡೋಗ್ಬೇಕು. ಕಡಿಮೆ ಆದ್ರೇನು ಅದೇ ರೇಟ್ ಕೊಡ್ತಾರೆ, ಜಾಸ್ತಿ ಆದ್ರೇನು ಅದೇ ರೇಟ್ ಕೊಡ್ತಾರೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಂಜುನಾಥ್ ಅಂತ, ಬೊಮ್ಮಸಂದ್ರ, ಮುಳಬಾಗಿಲು ತಾಲೂಕು ಸರ್. ಸರ್ ಇದು ಯಾವ್ದು ಸರ್, ಏನು ಬೆಳೆ ಸರ್ ಇದು? ಸರ್ ಇದು ಮಸ್ಕ್ ಮಿಲನ್ ಅಂತ. ಆಕ್ಚುಲಿ ಇದು ನಮ್ಮ ಕಡೆ ಬೆಳೆಯಲ್ಲ ಸರ್, ಇದು ಬೆಳಗಾಂ ರಾಯಚೂರು ಈ ಕಡೆ ಬೆಳಿತಿದ್ರು. ಹೌದು, ಆ ಕಡೆ ಬೆಳಿತಾರೆ, ನಾವು ಹೊಸದಾಗಿ ಹಾಕಿದೀವಿ ಸರ್. ಈ ಸಲ ನೀವು ಟ್ರೈ ಮಾಡೋಣ ಅಂತ ಹಾಕಿದ್ರಾ? ಮಾಡೋಣ ಅಂತ ಹಾಕಿದ್ದೀವಿ. ಎಷ್ಟು ದಿನ ಆಯ್ತು ಸರ್ ಇದು ಹಾಕಿ? ಇದು 2 ತಿಂಗಳಾಯ್ತು ಸರ್. 2 ತಿಂಗಳಿಗೆ ಕಂಪ್ಲೀಟ್ ಆಯ್ತು ಸರ್ ಇದು? 2 ತಿಂಗಳು ಕಂಪ್ಲೀಟ್ ಆಗ್ಬಿಡುತ್ತೆ, 60 ದಿವಸಕ್ಕೆಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಇದು ಬೀಜ ಹೆಂಗ್ ಸರ್, ಎಲ್ಲಿ ತಂದ್ರಿ ಇದು? ಬೀಜ ನಮ್ಮ ಕಡೆನೇ ಸಿಗುತ್ತೆ, ಮಾರ್ಕೆಟಲ್ಲಿ ತಗೊಬರ್ತೀವಿ, ತಗೊಬಂದು ನಾವೇ ನಾಟಿ ಮಾಡ್ಕೊಂತೀವಿ ಸರ್. ಇದು ಬೀಜ ಎಷ್ಟು ದೂರಕ್ಕೆ ಹಾಕ್ಬೇಕು ಸರ್? ಒಂದೊಂದು ಬೀಜ 1 ಅಡಿ 1.25 ಅಡಿಗೆ ಆಗ್ಬೇಕು ಸರ್. 1.25 ಅಡಿ 1 ಅಡಿಗೆ ಒಂದು ಬೀಜ? ಹೌದು ಸರ್. ಇದೊಂದು kg ಬೀಜ ಎಷ್ಟು ಬೀಳುತ್ತೆ? ಇದು kg ಬೀಜ ಬಂದು 70,000 80,000 ಆಗುತ್ತೆ ಸರ್, 1 kg ಬೀಜಕ್ಕೆ. ಎಷ್ಟು ಎಕರೆ ತೋಟ ಮಾಡಿದ್ರೆ ಇಲ್ಲಿ? 5 ಎಕರೆ ಮಾಡಿದ್ದೀವಿ ಸರ್. 5 ಎಕರೆನಾ? ಹೌದು ಸರ್. ಖರ್ಚು ಎಷ್ಟಾಗಿದೆ ಇದು? ಖರ್ಚು ಒಂದು 2 ಲಕ್ಷ 2.5 ಲಕ್ಷ ಬಂದಿದೆ ಸರ್ ಖರ್ಚು. ಹೌದು ಸರ್. ಮತ್ತೆ ಇವಾಗ ಮಾರ್ಕೆಟಿಂಗ್ ಎಲ್ಲ? ಮಾರ್ಕೆಟಿಂಗು ಇದು ಸರ್ ನಾವು ಕಂಪ್ನಿಗೆ ಅಗ್ರಿಮೆಂಟ್ ಮಾಡಿ ಕಂಪ್ನಿಗೆ ಆಗ್ತಾ ಇದ್ದೀವಿ. ಕಂಪ್ನಿಗೆ ಆಗ್ತಿದ್ರಾ? ಏನ್ ರೇಟ್ ತಗೊಂತಾರೆ ಅವರು ಸರ್? ಕಂಪ್ನಿ ಅವರು 13 ರೂಪಾಯಿ kg ತಗೊಂತಾ ಇದ್ದಾರೆ. 13 ರೂಪಾಯಿ? 13 ರೂಪಾಯಿ. ಈ ತೋಟಕ್ಕೆಲ್ಲ ಎಷ್ಟು ಟನ್ ಆಗಿದೆ ಇವಾಗ ಸರ್? ಇವಾಗ 40 ಟನ್ ಆಗಿದೆ. 40 ಟನ್ ಆಗಿದೆ. ಇನ್ನೂ ಒಂದು 20 ಟನ್ ಇದೆ ಸರ್. 20 ಟನ್ ಕಾಯಿ ಇದೆ ಇದರಲ್ಲಿ? ಇದೆ ಸರ್. ಇವತ್ತು ಕೊಯ್ತಾ ಇದೀವಿ, ಇವತ್ತು ಒಂದು 10 ಟನ್ ಹಾಕ್ತಿವಿ. ಇವತ್ತು 10 ಟನ್ ಹಾಕ್ತೀರಾ? ಇವತ್ತು ಹಾಕ್ತಿವಿ, ನಾಳೆ ಒಂದು 10 ಟನ್ ಹಾಕ್ತಿವಿ ಸರ್. ಮತ್ತೆ ನಾಳೆ 10 ಟನ್ ಹಾಕ್ತೀರಾ? ಹೌದು ಸರ್. ಇದು ಕಟಾವು 2 ತಿಂಗಳು ಮುಗಿದೋಗುತ್ತೆ? 2 ತಿಂಗಳು ಮುಗಿದೋಗುತ್ತೆ ಸರ್. ಆಳುಗಳು ಸ್ವಲ್ಪ ಕಡಿಮೆನೆ, ಪೇಪರ್ ಹಾಕ್ಬಿಟ್ಟು ಗೀಜ ನಾಟಿ ಮಾಡಿದ್ರೆ ಅಷ್ಟೇ. ಮತ್ತೆ ಇದಕ್ಕೆ ಪೇಪರ್ ಹಾಕ್ತೀರಾ? ಭೂಮಿಗೆ ಪೇಪರ್ ಹಾಕ್ಲೇಬೇಕು ಸರ್, ಕಂಪಲ್ಸರಿ ಪೇಪರ್ ಹಾಕ್ಲೇಬೇಕು. ಪೇಪರ್ ಹಾಕಿಲ್ಲ ಅಂದ್ರೆ ಕಾಯಿ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಸರ್. ಕ್ವಾಲಿಟಿ ಚೆನ್ನಾಗಿ ಬರಲ್ಲ, ಮತ್ತೆ ಕಳೆ ಜಾಸ್ತಿ ಬಂದ್ಬಿಡುತ್ತೆ. ಹೌದೌದು, ಅದರಿಂದ ಪೇಪರ್ ಹಾಕಿ ನಾಟಿ ಮಾಡ್ಬೇಕು ಸರ್. ಇದಕ್ಕೆಲ್ಲ ಡ್ರಿಪ್ ಹಾಕಿದ್ದೀರಾ? ಎಲ್ಲ ಡ್ರಿಪ್ ಹಾಕಿದೀವಿ. ಇದು ಒಂದು 6 ಅಡಿ ಅಗಲ ಬೆಡ್ ಹೊಡೆದಿದ್ದೀವಿ. 6 ಅಡಿಗೆ ಅಗಲ? ಹೌದು ಸರ್. ಬೆಡ್? ಹೌದು. ಮತ್ತೆ ಬೀಜ 1.5 ಅಡಿಗೆ ನಾಟಿ ಮಾಡ್ತೀರಾ? ಹೌದು ಸರ್. ಇದು ಯಾವ ಭೂಮಿಯಲ್ಲಿ ಚೆನ್ನಾಗಿ ಬರ್ತದೆ ಬೆಳೆ? ಇದು ಕೆಂಪು ಭೂಮಿ ಆದ್ರೆ ಚೆನ್ನಾಗಿ ಬರುತ್ತೆ ಸರ್. ಕೆಂಪು ಭೂಮಿ ಆದ್ರೆ ಚೆನ್ನಾಗಿರ್ತದೆ? ಚೆನ್ನಾಗಿ ಬರುತ್ತೆ. ಇಳುವರಿ ಎಲ್ಲ ಪರವಾಗಿಲ್ವಾ ಇದು? ಇಳುವರಿ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಸರ್. ಇದು ಯಾವ ಸೀಸನ್ ಅಲ್ಲ ಚೆನ್ನಾಗಿ ಬರುತ್ತೆ ಇದು ಸರ್? ಈ ಸೀಸನ್ ಅಂದ್ರೆ ಜನವರಿಯಿಂದ ಮಾರ್ಚ್ ವರೆಗೂ ಚೆನ್ನಾಗಿ ಬರುತ್ತೆ ಸೀಸನ್. ಮತ್ತೆ ಮಳೆ ಬಂದೆ ಸ್ವಲ್ಪ ಕಡಿಮೆ ಸರ್ ಆಗೋದು. ಮಳೆಗಾಲದಲ್ಲಿ ಮಳೆ ತಡೆಯಲ್ವ ಕಾಯಿ? ತಡೆಯಲ್ಲ ಸರ್. ಮಳೆ ಬಂದ್ರೆ ಎಲ್ಲ ಕೊಳ್ತೋಗ್ಬಿಡುತ್ತೆ? ಎಲ್ಲ ಕೊಳ್ತೋಗುತ್ತೆ ಸರ್. ಇವಾಗ ಸೈಜ್ ಎಲ್ಲ ಓಕೆನಾ? ಚೆನ್ನಾಗಿ ಬಂದಿದ್ಯಾ? ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ. ನಮ್ಮ ತೋಟದಲ್ಲಿ ಸದ್ಯಕ್ಕೆ 1.5 kg 2 kg ವರೆಗೂ ಬಂದಿದೆ ಇದು. ಹೌದು ಸರ್. 1.5 kg ಬರುತ್ತೆ? 1.5 kg 2 kg ಬಂದಿದೆ. ಇವಾಗ ಎಷ್ಟು ಟೋಟಲ್ ಎಷ್ಟು ಟನ್ ಆಗುತ್ತೆ ಎಲ್ಲ? ಟೋಟಲ್ ಅಂದ್ರೆ ಒಂದು 60 ಟನ್ ಆಗುತ್ತೆ, ಮೇಲೆ ಆಗುತ್ತೆ ಸರ್. 60 ಟನ್? 13 ರೂಪಾಯಿ 1 kg? ಹೌದು ಸರ್. ಅಂದ್ರೆ ಒಳ್ಳೆ ಆದಾಯ ಚೆನ್ನಾಗಿ ಬಂದಿದೆ ಸರ್. ಬೆಳಿಬೇಕು ಅಂದ್ರೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀರಾ? ಕೊಡ್ತೀವಿ ಸರ್, ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಇದು ಒಂಥರ ಚೆನ್ನಾಗಿರೋ ವ್ಯವಸಾಯನೇ, ಯಾಕಂದ್ರೆ ಖರ್ಚು ಜಾಸ್ತಿ ಬರಲ್ಲ, ಕಡಿಮೆ ಖರ್ಚು, ಹೆಚ್ಚು ಲಾಭ ಬರುತ್ತೆ ಸರ್. ಕಡಿಮೆ ಖರ್ಚು ಹೆಚ್ಚು ಲಾಭ? ಹೌದೌದು ಸರ್. ಎಲ್ಲರೂ ಬೆಳಿಬೋದು ಇದನ್ನ? ಬೆಳಿಬೋದು ಸರ್, ರೈತರೆಲ್ಲ ಬೆಳಿಬೋದು, ಯಾವ ತರ ಪ್ರಾಬ್ಲಮ್ ಆಗಲ್ಲ. ನಾವೇ ಬೇಕಾದ್ರೆ ಓನಾಗಿ ಮಾರ್ಕೆಟ್ಗೆ ಆಗ್ಬೋದು, ಇಲ್ಲ ಮಾರ್ಕೆಟಲ್ಲಿ ನಾವೇ ನಿಂತ್ಕೊಂಡು ಮಾರ್ಬೋದು. ಎಲ್ಲ ಫೆಸಿಲಿಟಿ ಸಿಗುತ್ತೆ. ಇದು ಏನೇನಕ್ಕೆ ಹೋಗುತ್ತೆ ಕಾಯಿ ಇದು ಸರ್? ಇದು ಫ್ಯಾಕ್ಟ್ರಿಯಲ್ಲಿ ಜ್ಯೂಸ್ಗೆ ಹೋಗುತ್ತೆ, ಬೇರೆ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಹೋಗುತ್ತೆ ಸರ್. ಎಕ್ಸ್ಪೋರ್ಟ್ ಆಗುತ್ತೆ ಇದು? ಎಕ್ಸ್ಪೋರ್ಟ್ ಆಗುತ್ತೆ ಸರ್. ನೀವು ಸದ್ಯಕ್ಕೆ ಇವರು ಎಲ್ಲಿಂದ ಬರೋರು ತಗೊಂಡೋಗಕ್ಕೆ ನಿಮ್ಮ ಹತ್ರ ಬರೋರು? ಇಲ್ಲೇ ಕೋಲಾರ IQ ಫ್ಯಾಕ್ಟ್ರಿ ಅಂತಿದೆ ವೇಮ್ಗಳ ಹತ್ರ, ಅವ್ರು ಬರ್ತಾರೆ ತಗೊಂಡು ಹೋಗ್ತಾರೆ ಸರ್. ಫ್ಯಾಕ್ಟ್ರಿಗೆ ತಗೊಂಡು ಹೋಗ್ತಾರೆ ಅವರು? ಫ್ಯಾಕ್ಟ್ರಿ ಅಗ್ರಿಮೆಂಟ್ ಮಾಡಿದ್ದೀವಿ, kg 13 ರೂಪಾಯಿಗೆ. ಅವರೇ ಬಂದು ಇವಾಗ ಯಾವ ರೈತರಾದ್ರೂ ಅಗ್ರಿಮೆಂಟ್ ಮಾಡ್ಕೋಬೋದಾ? ಬೇರೆ ರೈತರು ಮಾಡ್ಕೋಬಹುದು ಸರ್. ಜಮೀನಿರೋರು ಮಾಡ್ಬೇಕು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೋಬಹುದು. ಬೀಜ ಎಲ್ಲ ಅವರೇ ಕೊಡ್ತಾರಾ? ಕೊಡ್ತಾರೆ ಸರ್, ಬೀಜ ಕೊಡ್ತಾರೆ. ಅದಕ್ಕಿಷ್ಟ ಅಮೌಂಟ್ ಅಂತ ಇರುತ್ತೆ, ಆ ಅಮೌಂಟ್ ಪ್ರಕಾರ ಬೀಜ ಕೊಡ್ತಾರೆ.
ಅಮೌಂಟ್ ನಾವೇನಾದರೂ ಪೇ ಮಾಡ್ಬೇಕು ಅವ್ರಿಗೆ? ಅಷ್ಟೇ ಪೇ ಮಾಡೋಂಗಿಲ್ಲ. ಕಾಯಿ ಹೋದ್ಮೇಲೆ ಲಾಸ್ಟಲ್ಲಿ ಕಟ್ ಮಾಡ್ಕೊತಾರೆ. ಅದನ್ನು ಅವ್ರೇನು ಕೊಟ್ಟಿರ್ತಾರೋ ಅದನ್ನ ಕಟ್ ಮಾಡ್ಕೊತಾರೆ. ಹೌದು ಸರ್. ಅದು ಕಟ್ ಮಾಡ್ಕೊಂಡು ಮಿಕ್ಕಿದ ಅಮೌಂಟು ನಮಗೆ ಕೊಡ್ತಾರೆ. ಅಮೌಂಟ್ ನಮ್ಗೆ ಕೊಡ್ತಾರೆ. ಹಾಂ, ಇದು ಗ್ಯಾರಂಟಿ ಕೊಡ್ತಾರಾ? ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಆಗುತ್ತಾ? ಅಗ್ರಿಮೆಂಟ್ ಇರುತ್ತೆ, ಗ್ಯಾರಂಟಿ ಕೊಡ್ತಾರೆ ಸರ್. ಗ್ಯಾರಂಟಿ ಅಮೌಂಟ್ ಬಂದೇ ಬರುತ್ತೆ? ಬಂದೇ ಬರುತ್ತೆ ಸರ್. ಹಾಂ, ಇಲ್ಲಾಂದರೆ ಅಗ್ರಿಮೆಂಟ್ ಬೇಡ ಅಂದರೆ ನಾವೇ ಓನ್ ಆಗಿ ಮಾರ್ಕೆಟ್ಗೆ ಆಗ್ಬೋದು. ಹಾಂ, ಅವಾಗ ನಮ್ಗೆ ಎಷ್ಟು ಬೆಲೆ ಇದ್ರೆ ಅವಾಗ? ಹೌದು, ಮಾರ್ಕೆಟಲ್ಲಿ ಏನು ಬೆಲೆ ಇದ್ರೆ ಆ ಬೆಲೆ ಕೊಡ್ತಾರೆ. ಇದು ಫಿಕ್ಸ್ಡಾ ಹೆಂಗೆ? ಇದು ಫಿಕ್ಸ್ ರೇಟ್ ಸರ್. ಅವ್ರು ಅವಾಗ ಏನು ಅಗ್ರಿಮೆಂಟ್ ಮಾಡಿದ್ರೆ ಅಷ್ಟೇ ರೇಟ್ ಮಾಡಿ ಏನು ಮಾಡಿದ್ರೆ ಅದೇ. ಇವಾಗ ಒಂದ್ ವೇಳೆ ಇವಾಗ ಜಾಸ್ತಿ ರೇಟು ಆಯ್ತು ಅನ್ಕೊಳ್ಳಿ, ಜಾಸ್ತಿ ಈಗ ನೀವು ಬೇರೆ ಕಡೆ ಮಾರಂಗಿಲ್ವಾ? ಮಾರಂಗಿಲ್ಲ ಸರ್. ಅಗ್ರಿಮೆಂಟ್ ಆದ್ರೆ ನಾವೆಲ್ಲ ಮಾರಂಗಿಲ್ಲ. ಕಡಿಮೆ ಆದ್ರೂ ಅವ್ರು ಅಷ್ಟಿಗೆ ತಗೊಂಡೋಗ್ಬೇಕು. ಕಡಿಮೆ ಆದ್ರೇನು ಅದೇ ರೇಟ್ ಕೊಡ್ತಾರೆ, ಜಾಸ್ತಿ ಆದ್ರೇನು ಅದೇ ರೇಟ್ ಕೊಡ್ತಾರೆ. ಏನೇ ಆದ್ರೂ ಅಷ್ಟು ರೇಟು? ಹೌದು ಸರ್. ಎಲ್ಲ ಬೆಳೆಗೂ ಈ ತರ ಫಿಕ್ಸ್ ಆದ್ಬಿಟ್ರೆ ಒಳ್ಳೇದಲ್ವಾ? ಫಿಕ್ಸ್ ಆದ್ರೆ ಒಳ್ಳೇದೇ ಸರ್.